ವರ್ತ್ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತಿನ ವಿಡಿಯೋದಲ್ಲಿ ನಾವೇನ್ ನೋಡ್ತೀವಿ ಅಂತ ಹೇಳಿದ್ರೆ ಬೋಟ್ ಏರ್ಡೋಪ್ಸ್ 131 ಪ್ರಾಡಕ್ಟ್ ನ ರಿವ್ಯೂ ಮಾಡ್ತಾ ಇದೀವಿ, ಅನ್ಬಾಕ್ಸ್ ಮಾಡ್ತಾ ಇದೀನಿ. ಸೊ ಎಸ್, ಇದು ಬಂದ್ಬಿಟ್ಟು TWS ಇಯರ್ಫೋನ್ಸ್ ಅಂತ ಹೇಳ್ತಾರೆ. TWS ಇಯರ್ಫೋನ್ಸ್ ಅಂತ ಅಂದ್ರೆ ಟ್ರೂ ವೈರ್ಲೆಸ್ ಸ್ಟೀರಿಯೋ ಅಂತ, ಆ ತರ ಇಯರ್ಫೋನ್ಸ್. ಸೊ ಇದರಲ್ಲಿ ನೀವು ಜಸ್ಟ್ ವೈರ್ ಇಲ್ದೆ ಹಂಗೆ ಕನೆಕ್ಟ್ ಆಗುತ್ತೆ. ಸೊ ಆ ತರ ಒಂದು ಬ್ಲೂಟೂತ್ ಮೂಲಕ ಕನೆಕ್ಟ್ ಆಗುವ ಒಂದು ಇಯರ್ಫೋನ್ಸ್. ಸೊ ಫಸ್ಟ್ ಅನ್ಪ್ಯಾಕ್ ಮಾಡ್ಬಿಟ್ಟು ಒಳಗೆ ಏನಿದೆ ಅಂತ ತೋರಿಸ್ತೀನಿ ನಿಮ್ಗೆ, ಯಾವ ತರ ಡಿಸೈನ್ ಇದೆ ಅಂತ. ಸೊ ನಾವು ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಕೇಸ್ ಇದೆ. ಸೊ ಕೇಸ್ ಒಳಗೆ ಇಯರ್ಫೋನ್ಸ್ ಇರುತ್ತೆ. ಫಸ್ಟ್ ಇದ್ರಲ್ಲಿ ಒಂದು ಬಾಕ್ಸ್ ಇದೆ. ಸೊ ಬಾಕ್ಸ್ ನಾನು ತೆಗಿತೀನಿ. ಇದರಲ್ಲಿ ಮೋಸ್ಟ್ಲಿ ಚಾರ್ಜರ್ ಇರಬೇಕಂತಿದೆ. ಸೊ ಎಸ್ ಗೈಸ್, ಚಾರ್ಜರ್ ಇದೆ. ಚಾರ್ಜರ್ ಬಂದ್ಬಿಟ್ಟು ನಿಮಗೆ ಟೈಪ್ ಸಿ ಕೇಬಲ್ ಕೊಟ್ಟಿದ್ದಾರೆ. ಆಲ್ಸೋ ನಿಮಗೆ ಬೋಟ್, ಸೊ ಇದೇ ಪ್ರಾಡಕ್ಟು. ಮೇಲೆ ನೋಡೋಕ್ಕೋದ್ರೆ ನಿಮಗೆ ಫಿನಿಶಿಂಗು ಒಂದು ಬಾಕ್ಸ್ ಎಲ್ಲ ಕ್ಲೀನಾಗಿ ಮಾಡಿದ್ದಾರೆ. ಓಪನ್ ಮಾಡಿದ ತಕ್ಷಣ ನಿಮಗೆ LED ಲೈಟ್ಸ್ ಬರ್ತಾಯಿದೆ. ಸೊ ಇಯರ್ಫೋನ್ಸ್ ನೋಡೋಕ್ಕೋದ್ರೆ ಇಲ್ಲಿದೆ ಒಳಗೆ. ಸೊ ಕ್ಲೀನಾಗಿ ಪ್ಲೇಸ್ ಮಾಡಿದ್ದಾರೆ. ಜಸ್ಟ್ ನೀವು ನೋಡಿ ಯಾವ ಸೈಜಲ್ಲಿದೆ ಅಂತ ಇದು. ಸೊ ಗೈಸ್, ದಿಸ್ ಈಸ್ ಟ್ರೂ ವೈರ್ಲೆಸ್ ಸ್ಟೀರಿಯೋ ಅಂತ. ಸೊ ನಿಮ್ಮ ಬಾಕ್ಸ್ ನೋಡೋಕ್ಕೋದ್ರೆ ಈಸಿ, ಜಸ್ಟು ರಫ್ ಯೂಸ್ ಮಾಡೋಂಗಿಲ್ಲ ಅನ್ಸುತ್ತೆ. ತುಂಬ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು. ಜಸ್ಟ್ ನಾವು ಹಿಂಗೆ ಫುಲ್ ಮಾಡಿದ ತಕ್ಷಣವೇ ಓಪನ್ ಆಗ್ತಾ ಇದೆ. ಸೊ ಒಳಗೆ ನಿಮ್ಗೆ LED ಲೈಟ್ಸ್ ಎಲ್ಲ ಇದೆ. ಚಾರ್ಜಿಂಗ್ ಪೋರ್ಟ್ ಇಲ್ಲಿದೆ. ಸೊ ನೀವು ಚಾರ್ಜ್ ಮಾಡ್ಕೋಬೋದು. ಇದು 650 mAh ಕೇಸ್ಗೆ ಬಂದ್ಬಿಟ್ಟು 650 mAh ಬ್ಯಾಟ್ರಿ ಇದೆ ಅಂತೆ. ಈ ಡಿಸೈನ್ ನೋಡೋಕ್ಕೋದ್ರೆ ಹೆಂಗಿರುತ್ತೆ ನೋಡಿ, ಒಂದು ಆ್ಯಪಲ್ ಏರ್ಪಾಡ್ಸ್ ನೋಡಿದರೆ, ಆ್ಯಪಲ್ ಇಯರ್ಫೋನ್ಸ್ ನೋಡಿದರೆ ಆ ಥರ ಒಂದು ಡಿಸೈನ್ ಇರುತ್ತೆ ಇದು. ಸೊ ಇದು ಸೇಮ್ ಆಲ್ಮೋಸ್ಟ್ ಆ ಥರನೇ ಡಿಸೈನ್ ಮಾಡಿದ್ದಾರೆ. ಆಲ್ಸೋ ನಿಮಗೆ ಈ ಥರ ಒಂದು ದೊಡ್ಡ ಪೇಪರ್ ಬಾಕ್ಸಲ್ಲಿ ಅವ್ರದ್ದು ಕ್ಯಾಟಲಾಗ್ ಕೊಟ್ಟಿದ್ದಾರೆ. ಸ್ಪೆಸಿಫಿಕೇಶನ್ಸ್, ಫ್ಯಾಕ್ಟರಿ ರಿಸೆಟ್, ಸ್ಮಾರ್ಟ್ ಪವರ್ ಆಫ್ ಮ್ಯಾನ್ಯುಯಲ್, ವಾಯ್ಸ್ ಅಸಿಸ್ಟೆನ್ಸ್ ಎಲ್ಲ ಇದೆ ಇದರಲ್ಲಿ. ಆ್ಯಂಡ್ ದೆನ್ ಇದು ಬ್ರ್ಯಾಂಡ್ಗೆ ಕೋಲ್ಕತ್ತಾ ನೈಟ್ ರೈಡರ್ಸ್, ಕಿಂಗ್ಸ್ 11 ಪಂಜಾಬ್, ಚೆನ್ನೈ ಸೂಪರ್ ಕಿಂಗ್ಸ್ ಅವ್ರದ್ದು ಬ್ರ್ಯಾಂಡ್ಸ್ ಎಲ್ಲ ಕೊಟ್ಟಿದ್ದಾರೆ ವಿತ್ ಕ್ರಿಕೆಟ್ ಪ್ಲೇಯರ್ಸ್ ಫೋಟೋ ಜೊತೆ. FAQ, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಂತ ಅಂದ್ಬಿಟ್ಟು. ಸೊ ಇಷ್ಟು ಪ್ರಾಡಕ್ಟ್ಸ್ ಬರುತ್ತೆ ನಿಮ್ಗೊಳಗೆ. ಆ್ಯಕ್ಚುಲಿ ನೋಡೋಕ್ಕೋದ್ರೆ ಒಂದು ಕೇಸ್ ಒಳಗಿರುವ ನಿಮಗೆ ಇಯರ್ಫೋನ್ಸು, ಆಲ್ಸೋ ಒಂದು ಕೆಟಲಾಗ್, ಒಂದು FAQ ಅಂತ, ಮತ್ತು ಒಂದು ಬ್ರ್ಯಾಂಡಿಂಗ್ CSK, ಕೋಲ್ಕತ್ತಾ, ಪಂಜಾಬ್ ಅವ್ರದ್ದೆಲ್ಲ ಕೊಡ್ತಾರೆ. ಮತ್ತು ಆಲ್ಸೋ ವ್ಯಾರಂಟಿ ಕಾರ್ಡ್ ಇದೆ ನಿಮಗೆ. 1 year ತನಕ ವ್ಯಾರಂಟಿ ಕಾರ್ಡ್ ಇದೆ. ಆ್ಯಂಡ್ ಒಂದು ಟೈಪ್ ಸಿ ಕೇಬಲ್ ಇದೆ ನಿಮಗೆ ಚಾರ್ಜಿಂಗಿಗೆ. ಸೊ ನಿಮಗೆ ಇಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ. ಲೆಫ್ಟಲ್ಲೂ ರೈಟಲ್ಲೂ ಬಟನ್ಸ್ ಇದೆ.
ಬಟನ್ಸ್ ಈಸಿಯಾಗಿ ಪ್ರೆಸ್ ಮಾಡೋ ಥರನೇ ಇದೆ. ಸೊ ಇವಾಗ ನಾನು ಫಸ್ಟು ಕನೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ. ಕನೆಕ್ಟ್ ಮಾಡಿಬಿಟ್ಟು ಆಡಿಯೋ ಟೆಸ್ಟ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತೀನಿ. ಸ್ವಲ್ಪ ಒಂದು 5 ಮಿನಿಟ್ಸ್ ಇರಿ. ಎಸ್ ಗೈಸ್, ಆಕ್ಸಿಡೆಂಟ್ ಹೋದ್ರೆ ವಾಯ್ಸು ಕ್ಲಾರಿಟಿ ಬಂದ್ಬಿಟ್ಟು ಸೂಪರ್ ಆಗಿದೆ. ಸಾಂಗ್ಸ್ ಕೇಳ್ತಿದ್ದೀನಿ. ಸಾಂಗ್ಸ್ ಅಂತೂ ಆಡಿಯೋ ಕ್ವಾಲಿಟಿ ಅಲ್ಲ, ನಿಮಗೆ ನಾರ್ಮಲ್ ಇಯರ್ಫೋನ್ಸ್ ಥರನೇ ಒಳ್ಳೆ ಕ್ಲಾರಿಟಿಯಾಗಿ ಡಿಸ್ಟಾರ್ಷನ್ ಇಲ್ಲದೆ ಕೇಳಿಸ್ತಿದೆ. ನೋ ಇಶ್ಯೂ ಇನ್ ಇಟ್. ಡ್ಯೂರೇಷನ್ಸ್ ನೋಡಕ್ ಹೋದ್ರೆ ನಿಮಗೆ 3 hours ಕಂಟಿನ್ಯೂಸ್ ಪ್ಲೇ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. 3 to 5 hours. ಬಟ್ ಯೂಶುವಲ್ ರಿವ್ಯೂಸ್ ನೋಡಿದೆ ಒಂದು 2 hours 10 minutes 2.5 hours ತನಕ ಯೂಸ್ ಆಗುತ್ತೆ ಕಂಟಿನ್ಯೂಸ್ ವಿತ್ ಫುಲ್ ವಾಲ್ಯೂಮ್ ಅಂತ ಹೇಳ್ತಾರೆ. ಮತ್ತೆ ನೋಡಕ್ ಹೋದ್ರೆ ನಿಮಗೆ ಸೊ ದಿಸ್ ಈಸ್ ದ ಫಿಕ್ಸಿಂಗ್. ಹಿಂಗೆ ಫಿಕ್ಸ್ ಆಗಿರುತ್ತೆ ನಿಮ್ಮ ಕಿವಿಯಲ್ಲಿ. ಸೊ ಜಸ್ಟ್ ಹಿಂಗೆ ಮಾಡಿದ್ರು ಅಷ್ಟೊಂದೇನು ಡ್ರಾಪ್ ಏನಾಗಲ್ಲ. ಸೊ ನೀವು ವಾಕಿಂಗು ರನ್ನಿಂಗು ಆ ಥರ ಮಾಡುವಾಗ ಸ್ವಲ್ಪ ಹುಷಾರಾಗಿರಿ. ಸಾಂಗ್ಸ್ ಪ್ಲೇ ಆಗ್ತಿದ್ರೆ ನಿಮಗೆ ಓಕೆ, ಇಲ್ಲ ನೀವು ಜಸ್ಟ್ ಮ್ಯೂಟಲ್ಲಿ ಇರ್ತಿದ್ರೆ ನೀವು ಇನ್ ಕೇಸ್ ಬಿದ್ದೋದ್ರೆ ಗೊತ್ತಾಗಲ್ಲ ಬಿದ್ದೋಗಿದೆ ಅಲ್ವಾ ಅಂತ. ಬಟ್ ನನ್ನ ಪ್ರಕಾರ ಬಿಡಲ್ಲ ಅನ್ಸುತ್ತೆ. ಇನ್ ಕೇಸ್ ನೀವು ರನ್ನಿಂಗು ಜಾಗಿಂಗಲ್ಲಿ ಮೋಸ್ಟ್ಲಿ ಬೀಳೋ ಚಾನ್ಸಸ್ ಏನೋ ಇರುತ್ತೆ. ಸೊ ಆಡಿಯೋ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಗೈಸ್. ಆ್ಯಕ್ಚುಲಿ ನಾನು ಹಿಂಗೆ ಜಸ್ಟ್ ಇಟ್ಟರೆ ನಿಮ್ಗೆ ಆಚೆ ಕೇಳಿಸ್ತಿದೆ ನೋಡಿ. ಎಷ್ಟು ದಿವಸ ಅಂತ ಇದೆ? ಓಕೆ, ಸ್ಟಾರ್ಟ್ ಆಗಿದ್ದು. ಸೊ ಎಕ್ಸಾಕ್ಟ್ ಲೊಕೇಶನ್ ಹೇಳಿ, ಏನಂತ ಹೇಳಿ ಸರ್. ಇದು ಗೂಗಲ್ ಅಲ್ಲಿ ಸೊ ಆಡಿಯೋ ಯಾವ ಕ್ಲಾರಿಟಿ ಇದೆ ಅಂತ ಅಂದ್ಬಿಟ್ಟು ನೀವು ಜಸ್ಟ್ ನೀವು ಪಿಕ್ ಮಾಡ್ಬಿಟ್ಟು ಆಚೆ ಇಟ್ರೇನೆ ನಿಮ್ಗೆ ಆಡಿಯೋ ಅಂದ್ಬಿಟ್ಟು ಆಚೆ ಕೇಳಿಸುತ್ತೆ. ಸೊ ನೀವು ನೋಡಕ್ ಹೋದ್ರೆ ಬೇರೆ ಇಯರ್ಫೋನ್ಸ್ ಅಲ್ಲಿ ಇನ್ನ ಹೈ ಕೇಳಿಸುತ್ತೆ. ಇದರಲ್ಲಿ ಅಷ್ಟೊಂದು ಫುಲ್ ಹೈ ಇಲ್ಲ ಅಂತಂದ್ರು, ಒಂದು ನಾರ್ಮಲ್ ಆಗಿ ಹೈ ಆಗಿ ಕೇಳಿಸ್ತಿದೆ. ಫುಲ್ ಹೈ ಇಲ್ಲ ಅಂತ ಹೇಳ್ತೀನಿ. ಸೊ ಬಟ್ ನೀವು ಕಿವಿಯಲ್ಲಿ ಹಾಕೊಂಡ್ರೆ ಸೀರಿಯಸ್ಲಿ ಸೂಪರ್. ನಿಮಗೆ ಯಾವ ನಾಯ್ಸು ಏನು ಡಿಸ್ಟಾರ್ಷನ್ ಇಲ್ಲದೆ ಐಯಲ್ಲಿ ಆರಾಮಾಗಿ ಕೇಳ್ಬೋದು, ಆ ಥರ ಇದೆ. ಸೊ ಕ್ಲಾರಿಟಿ ಅಂತೂ ಲೆಫ್ಟ್ಗೂ ರೈಟ್ಗೂ ಎಲ್ಲ ಕ್ಲೀನ್ ಆಗಿದೆ. ಆ್ಯಕ್ಚುಲಿ ನೋಡಿದ್ರೆ ರೈಟ್ ಆರ್ ಲೆಫ್ಟಲ್ಲಿ ನೀವು ಜಸ್ಟ್ ಒಂದು ಸಿಂಗಲ್ ಟ್ಯಾಪ್ ಮಾಡಿದ್ರೆ ವಿಡಿಯೋ ಬಂದ್ಬಿಟ್ಟು ಪಾಸ್ ಆಗುತ್ತೆ. ಇನ್ ಕೇಸ್ ನೀವು ಸಾಂಗ್ಸ್ ಏನಾದರೂ ಪ್ಲೇ ಆಗ್ತಿದ್ರೆ ಅದು ಜಸ್ಟ್ ಒಂದು ಟ್ಯಾಪ್ ಕೊಟ್ಟರೆ ನಿಮಗೆ ಪಾಸ್ ಆಗುತ್ತೆ. ಇಲ್ಲ ನೀವು ನೆಕ್ಸ್ಟ್ ಸಾಂಗ್ ಹೋಗ್ಬೇಕು ಅಂತಂದರೆ ರೈಟಲ್ಲಿ ನೀವು ಟ್ಯಾಪ್ ಮಾಡಬೇಕು. ಹಿಂದೆ ಇರುವ ಸಾಂಗು ಬ್ಯಾಕ್ ವರ್ಡ್ ಹೋಗ್ಬೇಕು ಅಂತಂದರೆ ಲೆಫ್ಟಲ್ಲಿ ಇರುವ ಒಂದು ಪ್ರೆಸ್ ಮಾಡಿದ್ರೆ ಸಾಕು, ಹೋಗುತ್ತೆ. ಮತ್ತು ನಿಮಗೆ ಗೂಗಲ್ ಅಸಿಸ್ಟೆನ್ಸು ಸಿರಿ ಏನಾದರೂ ಅಸಿಸ್ಟೆನ್ಸ್ ಬೇಕು ಅಂತಂದರೆ ಟ್ರಿಬಲ್ ಟ್ಯಾಪ್ ಮಾಡಿದ್ರೆ ಅದು ವರ್ಕ್ ಆಗ್ತಿದೆ. ಇದು ಬಂದ್ಬಿಟ್ಟು ಬೋತ್ ಆ್ಯಂಡ್ರಾಯ್ಡ್ಸ್ಗೂ ಕನೆಕ್ಟ್ ಮಾಡ್ಕೋಬೋದು, ಐಫೋನ್ಸ್ಗೂ ಕನೆಕ್ಟ್ ಮಾಡ್ಕೋಬೋದು. ಸೊ ದಟ್ಸ್ ಇಟ್ ಗೈಸ್. ಬ್ಯಾಟ್ರಿ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಹೇಳಿದ್ದೆ ಕಂಟಿನ್ಯೂಸ್ ಯೂಸ್ ಮಾಡಿದ್ರೆ ಫುಲ್ ವಾಲ್ಯೂಮಲ್ಲಿ 2.5 hours ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಆಲ್ಸೋ ನಿಮಗೆ ಇಲ್ಲಿ ಇದರಲ್ಲಿ ಬ್ಯಾಟ್ರಿ ಚಾರ್ಜರ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು 650 mAh. ಸೊ ದಟ್ ನಿಮಗೆ ಇದ್ರಲ್ಲಿ ಖಾಲಿ ಆದರೂ ಈ ಕೇಸಲ್ಲಿ ನೀವು ಪ್ಲೇಸ್ ಮಾಡಿದ್ರೆ ತಿರ್ಗಾ ಚಾರ್ಜ್ ಆಗೋಗುತ್ತೆ. ಸೊ ಇದನ್ನು ನೀವು ಜಸ್ಟ್ ಓಪನ್ ಮಾಡಿದ ತಕ್ಷಣ ಇಲ್ಲಿ LED ಲೈಟ್ಸ್ ಪ್ಲೇ ಆಗುತ್ತೆ, LED ಲೈಟ್ಸ್ ಬರುತ್ತೆ. ಸೊ ಜಸ್ಟ್ ನೀವು ಇದನ್ನು ತೆಗ್ದು ಇಲ್ಲಿ ಜಾಕ್ ಕೊಟ್ಟಿದ್ದಾರೆ. ಈ ಜಾಕಲ್ಲಿ ತಿರ್ಗಾ ಅದು ಚಾರ್ಜ್ ಆಗುತ್ತೆ. ಈ ಕೇಸ್ ನಿಮಗೆ ಚಾರ್ಜ್ ಆಗಿಬಿಟ್ರೆ ಸಾಕು, ಜಸ್ಟ್ ನೀವು ಪ್ಲೇಸ್ ಮಾಡಿಬಿಟ್ರೆ ಇಯರ್ಫೋನ್ಸು ಆಟೋಮೆಟಿಕ್ ಚಾರ್ಜ್ ಆಗೋಗುತ್ತೆ. ಲೆಫ್ಟು ರೈಟು ಕ್ಲೀನಾಗಿ ಪ್ಲೇಸ್ ಮಾಡ್ಕೊಳ್ಳಿ. ಲೆಫ್ಟು ರೈಟ್ ಇಲ್ಲಿ ಬರೆದಿರ್ತಾರೆ LR ಅಂತ. ಹಿಂಗೆ ಪ್ಲೇಸ್ ಮಾಡಿಬಿಟ್ರೆ ಈ ಥರ ಕ್ಲೋಸ್ ಆಗುತ್ತೆ ಮತ್ತು ಒಂದು LED ಲೈಟ್ ಪ್ಲೇ ಆಗುತ್ತೆ. ಸೊ ಇದು ಚಾರ್ಜಲ್ಲಿ ಇದೆ ಅಂತ ಅರ್ಥ. ಸೊ ಚಾರ್ಜ್ ಆಗಿದ ತಕ್ಷಣ ನೀವು ತಿರ್ಗಾ ಯೂಸ್ ಮಾಡ್ಕೋಬೋದು. 650 mAh ಕೇಸ್ ಫುಲ್ ಚಾರ್ಜ್ ಆಗಿದ್ರೆ 3 to 4 times ಫುಲ್ ಚಾರ್ಜ್ ಮಾಡ್ಕೋಬೋದು ಅಂತ ಹೇಳ್ತಾರೆ. ಸೊ ದಟ್ಸ್ ಇಟ್ ಗೈಸ್. ಕಾಲರು ಅಷ್ಟೇ ಸೂಪರ್ ಕ್ಲಾರಿಟಿ. ವರ್ತ್ ಅಂತ ಹೇಳಬೇಕು ಅಂತ ಹೇಳಿದ್ರೆ 1299 rupees ಇದು. ಈ ಪ್ರೈಸಲ್ಲಿ ಈ ಥರ ಒಂದು ಪ್ರಾಡಕ್ಟ್ ಅಂತೂ ಸೂಪರ್ ವರ್ತ್ ಗೈಸ್. ಇಟ್ಸ್ ಎ ಗೋ ಅಂತ ಹೇಳ್ತೀನಿ. ಸೀರಿಯಸ್ಲಿ ಸೂಪರ್. ವೈರ್ಲೆಸ್ TWS ಟ್ರೂ ವೈರ್ಲೆಸ್ ಸ್ಟೀರಿಯೋ ವೆಲ್ ಗುಡ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ವರ್ತ್ 1299ಗೆ. ಇಟ್ಸ್ ಎ ಸೂಪರ್. ಬ್ಲೂಟೂತ್ ಕನೆಕ್ಷನ್ನು 5.0 ಅಂತ ಹೇಳಿದ್ದಾರೆ, 5.0 ಅಂತ ಹೇಳಿದ್ದಾರೆ. ಆ್ಯಂಡ್ ದೆನ್ 13mm ಡ್ರೈವರ್ಸ್ ಇಮರ್ಸಿವ್ ಸೌಂಡ್ ಅಂತ ಹೇಳಿದ್ದಾರೆ. 650 mAh ಇದು. ಸೊ ಇದು ಬಂದ್ಬಿಟ್ಟು ನಿಮಗೆ ಫ್ಲಿಪ್ಕಾರ್ಟ್ ಅವ್ರ ಅಮೆಝಾನಲ್ಲಿ ಸಿಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ಸೊ ನೀವು ಜಾಸ್ತಿ ಇಯರ್ಫೋನ್ಸ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತ ಇದು ಇಸ್ ಅ ಮಸ್ಟ್ ಗೋ. 1299ಗೆ ಹೆಂಗಿರಬೇಕು ಆ ಥರ ಕ್ವಾಲಿಟಿ, ಆ ಥರ ಫೀಚರ್ಸು ಇದ್ದೇ ಇದೆ. ದಟ್ಸ್ ಇಟ್ ಗೈಸ್. ಇದೊಂದು ಸ್ಮಾಲ್ ಅನ್ಬಾಕ್ಸಿಂಗ್ ವಿಡಿಯೋ. ಜಸ್ಟ್ ಒಳಗೆ ಏನೇನಿರುತ್ತೆ ಮತ್ತು ಆಡಿಯೋ ಕ್ಲಾರಿಟಿ ಟೆಸ್ಟ್ ಮಾಡಿಬಿಟ್ಟು ಹೇಳಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಐಕಾನ್ ಸೆಲೆಕ್ಟ್ ಮಾಡಿ. ಅವಾಗ ನಾನು ಹಾಕಿರೋ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ದೆನ್ ಬೈ ಫ್ರಮ್ ಮೀ ದಿನೇಶ್. ಬಾಯ್ ಬಾಯ್.